ಸ್ನೇಹಿತರೆ, ಬೆಳ್ಳಿ ಪರದೆ ಮೇಲೆ ತಮ್ಮ ಸಿನಿಮಾಗಳನ್ನು 100 ಡೇಸ್ ಓಡಿಸ್ತಾ ಇದ್ದ, ಬಾಕ್ಸ್ ಆಫೀಸ್ ಧೂಳಿಪಟ ಮಾಡ್ತಾ ಇದ್ದ ತಮಿಳುನಾಡಿನ ತಲಪತಿ ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ತಮ್ಮ ಸರ್ಕಾರದ ಮೊದಲ 100 ಡೇಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಸಿನಿಮಾ ಸ್ಟಾರ್ ಏನ್ ಮಾಡ್ತಾರೋ ಇವ್ರಿಗೆ ಗೊತ್ತಾ ಆಗತ್ತಾ ಅನ್ನೋ ಪ್ರಶ್ನೆಗಳ ನಡುವೆನೆ 100 ಡೇಸ್ ಅಲ್ಲಿ ಅಲುಗಾಡಿಸಿದ್ದಾರೆ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ. ಅದರಲ್ಲೂ ಕೂಡ ಅಲ್ಲಿನ ಜನರ ಒಪಿನಿಯನ್ ಏನು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಎಲ್ಲೆಂದರಲ್ಲಿದ್ದ ಭ್ರಷ್ಟಾಚಾರ ಸ್ವಲ್ಪ ಕಮ್ಮಿ ಆಗಿದೆ ವಿಜಯ್ ಬಂದ ಮೇಲೆ ಅನ್ನೋ ಆ ಡಿಫರೆನ್ಸ್ ಅನ್ನ ಜನ ಫೀಲ್ ಮಾಡ್ತಿದ್ದಾರೆ. ಜೊತೆಗೆ ತಮಿಳುನಾಡಿನ ಇಂದಿನ ಫ್ಲೇವರ್ ಆಗಿರೋ ಸ್ಕೀಮ್ ಮೇಲೆ ಸ್ಕೀಮ್ಗಳನ್ನ ಘೋಷಿಸೋದು ಅದನ್ನ ಕೂಡ ವಿಜಯ್ ಮಾಡ್ತಾ ಇದ್ದಾರೆ. ಜನರನ್ನ ಫುಲ್ ಖುಷಿಯಾಗಿಡ್ತಾ ಇದ್ದಾರೆ. ಹಾಗಿದ್ರೆ ವಿಜಯ್ ಅವರ 100 ಡೇಸ್ ಹೇಗಿತ್ತು? 3 ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಏನೆಲ್ಲ ಚೇಂಜ್ ಆಗಿದೆ? ಈಗ ಬರೀ 100 ಡೇಸ್ ಅಷ್ಟೇ ಅಲ್ಲ, ಇನ್ನು ಮುಂದೆ ವಿಜಯ್ಗಿರೋ ಚಾಲೆಂಜಸ್ ಏನು? ಸ್ಥಾಪಿತ ಪಕ್ಷಗಳಾದ DMK, AIADMK ಹೇಗೆ ರಿಯಾಕ್ಟ್ ಮಾಡ್ತಿವೆ? ಹಾಗೆ ಹೊಸ ಚಾಲೆಂಜರ್ ಆಗಿ ಎಮರ್ಜ್ ಆಗೋಕೆ ಪ್ರಯತ್ನ ಪಡ್ತಿರೋ ಅಣ್ಣಾಮಲೈ ಅವರ ಪ್ರತಿಕ್ರಿಯೆ ಏನು? ಅವರು ಬೇರೆನೇ ಮಾತನ್ನ ಹೇಳ್ತಾ ಇದ್ದಾರೆ. ವಿಜಯ್ ಸರ್ಕಾರದ ಭ್ರಷ್ಟಾಚಾರದ ಸಾಕ್ಷ್ಯ ಇದೆ, ನನ್ನ ಹತ್ರ ಎವಿಡೆನ್ಸ್ ಇದೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಅದು ಯಾವುದು ಏನು ಎಲ್ಲವನ್ನು ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ವಿಜಯ್ ಪಾಲಿಟಿಕ್ಸ್ ನಲ್ಲಿ ಅನುಭವನೇ ಇಲ್ಲದ ವ್ಯಕ್ತಿ. ಸಿನಿಮಾ ಬ್ಯಾಕ್ ಗ್ರೌಂಡ್ ನಿಂದ ಬಂದವರು, ಸಡನ್ ಆಗಿ CM ಆದವರು, ಚೂರು ಸ್ಟ್ರಗಲ್ ಮಾಡದೆ, ಜಾಸ್ತಿ ಒದ್ದಾಡದೆ, ಚುನಾವಣೆ ಮೇಲೆ ಚುನಾವಣೆ ಸ್ಪರ್ಧೆ ಮಾಡಿ ಸೋತು ಗೆದ್ದು MLA ಆಗಿ, ನಿಧಾನಕ್ಕೆ ಮಂತ್ರಿಯಾಗಿ, ಸಮ್ಮಿಶ್ರ ಸರ್ಕಾರ, ಆಮೇಲೆ ಸ್ವಂತ ಬಲದಲ್ಲಿ ಪಕ್ಷಾಧಿಕಾರಕ್ಕೆ ಒಂದು ಸರ್ಕಾರ, ಆ ಯಾವ ಜರ್ನಿನೂ ಇಲ್ಲ. ಹೀರೋ ಟು CM ರಾತ್ರಿ ಆಗಿದ್ದಾರೆ ವಿಜಯ್. ಹೀಗಾಗಿನೇ ಎಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಇತ್ತು, ಇವರಿಗೆ ಆಡಳಿತ ನಡೆಸೋಕೆ ಬರುತ್ತಾ ಅಂತ. ಆಡಳಿತ ಮಾಡ್ತಾರಾ ಇಲ್ಲೋ ಅಥವಾ ಸಿನಿಮಾ ಡೈಲಾಗ್ ಹೊಡ್ಕೊಂಡೆ ಕೂರ್ತಾರಾ ಅನ್ನೋ ಪ್ರಶ್ನೆ ಇತ್ತು. ಹೀಗಾಗಿ ವಿಜಯ್ ಸಾಮರ್ಥ್ಯವನ್ನ ಸಾಬೀತು ಮಾಡಬೇಕಾಗಿತ್ತು. ಆದ್ರೆ ಮೊದಲ 100 ಡೇಸ್ ನಲ್ಲಿ ವಿಜಯ್ ಆಡಳಿತದ ಬಗ್ಗೆ ಒಳ್ಳೆ ಮಾತುಗಳೇ ಕೇಳಿ ಬರ್ತಿವೆ. ಜನ ಹೊಸ ಬದಲಾವಣೆಯನ್ನ ವೆಲ್ಕಮ್ ಮಾಡಿದ್ದಾರೆ. ಸ್ನೇಹಿತರೆ, ವಿಜಯ್ ಸರ್ಕಾರದಲ್ಲಿ ಬಹುತೇಕರಲ್ಲ, ಎಲ್ರಿಗೂ, ಯಾರಿಗೂ ಕೂಡ ಅನುಭವ ಇಲ್ಲ. ಎಲ್ಲ ಸಚಿವರು ಹೊಸಬ್ರೆ. ಇತ್ತೀಚೆಗೆ ಅಣ್ಣಾ DMKನಿಂದ TVKಗೆ ಬಂದಿರೋ KF ಸೆಂಗೊಟ್ಟಿಯನ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಅನುಭವ ಇಲ್ಲ. ಈ ವಲಸಿಗ ಸೆಂಗೊಟ್ಟಿಯನ್ಗೆ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಇಲಾಖೆ ಜಾಗವನ್ನು ಕೊಡಲಾಗಿದೆ. ಇಲ್ಲಿ ಯಾವುದೇ ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆಯಾಗಲಿ ಅಥವಾ ತಮ್ಮದೇ ಆದ ಗುಂಪುಗಾರಿಕೆಯಾಗಲಿ ಇವ್ರ ಪಾರ್ಟಿಲಿ ಇವರು ಕಾಣಿಸ್ಕೊಂಡಿಲ್ಲ. ಅಲ್ಲದೆ ನಮ್ಮ ಪಾರ್ಟಿಯಲ್ಲಿ ಯಾರು ಲಂಚ ತಗೊಳ್ತಾರೋ ಅವ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತೀನಿ ಅಂತ ವಿಜಯ್ ಹೇಳಿದ್ದಾರೆ. ಅಲ್ಲದೆ ಈಗ ಆಲ್ರೆಡಿ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದ 13 ಅಧಿಕಾರಿಗಳನ್ನ ಮನೆ ಕಳಿಸಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇಲ್ಲಿಯವರೆಗೆ ತಮಿಳುನಾಡಿನಲ್ಲಿದ್ದ ಒಂದು ಸಿಸ್ಟಮ್ ಅಲ್ಲಿ ಈಗ ಅದನ್ನ ಕೆಡವೋಕೆ ವಿಜಯ್ ಪ್ರಯತ್ನ ಪಡ್ತಾ ಇದ್ದಾರೆ, ಕರಪ್ಟ್ ಸಿಸ್ಟಮ್ ಅನ್ನ. ಅದರ ಪರಿಣಾಮ ಹೈಯರ್ ಲೆವೆಲ್ನ ಕರಪ್ಷನ್ ಡೌನ್ ಆಗಿ ಅಧಿಕಾರಿಗಳು ದುಡ್ಡು ಮುಟ್ಟೋಕೆ ಹೆದರ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ರಿಜಿಸ್ಟ್ರೇಷನ್ ಆಫೀಸ್ ಮತ್ತು ಲೋಕಲ್ ಬಾಡಿಗಳಲ್ಲಿ ಜನರಿಗೆ ಆಗ್ತಾ ಇದ್ದ ಭ್ರಷ್ಟಾಚಾರದ ಕಷ್ಟ ತುಂಬಾ ರಿಡ್ಯೂಸ್ ಆಗಿದೆ ಅನ್ನೋದು ಗ್ರೌಂಡ್ ಲೆವೆಲ್ನಿಂದ ಬರ್ತಿರೋ ಒಪಿನಿಯನ್. ಜೊತೆಗೆ ಡಿಸಿಪ್ಲಿನ್. ಈ ಮುಂಚೆ ಸರ್ಕಾರಿ ಆಫೀಸ್ ಅಂತ ಹೇಳಿದ್ರೆ ಅಧಿಕಾರಿಗಳು ಬರೋದು ಯಾವಾಗಲೋ, ಅವರು ತಿಂಡಿ ತಿಂದು ಟೇಬಲ್ ಮೇಲೆ ಕೂರೋದು ಯಾವಾಗಲೋ, ಮತ್ತೆ ಅವ್ರ ಮನಸ್ಸು ಬಂದಾಗೆದ್ದು ಊಟಕ್ಕೆ ಹೊರಟ್ರೆ ಮತ್ತು ವಾಪಸ್ ಬರೋದು ಯಾವಾಗಲೋ, ಈ ಪ್ರಾಬ್ಲಮ್ ಇರ್ತಾ ಇತ್ತಲ್ವಾ. ಆದರೆ ಇವಾಗ ವಿಜಯ್ ಖುದ್ದು ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗಡೆ ತಮ್ಮ ಆಫೀಸಿಗೆ ಹೋಗಿರ್ತಾರೆ. ಸಂಜೆ 5 ಗಂಟೆವರೆಗೂ ಅಲ್ಲಿ ಕೂತ್ಕೊಂಡು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ. CMA ಆನ್ ಟೈಮ್ ಬಂದಲ್ಲ ಕೂತಾಗ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕೂಡ ಆ ಡಿಸಿಪ್ಲಿನ್ ರುಟೀನ್ಗೆ ಬರಲೇಬೇಕಾಗತ್ತೆ. ಅದು ಆಗ್ತಾ ಇದೆ ತಮಿಳುನಾಡಿನಲ್ಲಿ. ಇನ್ನು TVK ಸರ್ಕಾರ ವಿಧಾನಸಭೆಯ ಕಲಾಪಗಳನ್ನು ಲೈವ್ ಟೆಲಿಕಾಸ್ಟ್ ಮಾಡೋಕೆ ಶುರು ಮಾಡಿದೆ. ಲಂಚ ಪಡೆಯೋದರ ವಿರುದ್ಧ ದೂರು ಕೊಡೋಕೆ ಹೊಸ ಹೆಲ್ಪ್ ಲೈನ್ ಲಾಂಚ್ ಮಾಡ್ತಿದ್ದಾರೆ. ಸಾಕಷ್ಟು ಚೇಂಜಸ್ ಆಗ್ತಾ ಇದೆ. ಸ್ಕೀಮ್ಗಳ ಮಳೆ ಸುರಿಸಿದ ವಿಜಯ್, ಇದೇ ಈಗಿರೋದು ದೊಡ್ಡ ಚಾಲೆಂಜ್. ವಿಜಯ್ ರಾಜಕೀಯದಲ್ಲಿ ಇಮಿಡಿಯೇಟ್ ಸಕ್ಸಸ್ ಸಿಗೋಕೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರು, ಈಗ ಪಾಪ್ಯುಲಾರಿಟಿ ಉಳಿಸ್ಕೊಳ್ಳೋಕೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಜಾರಿಗೂ ತರುತ್ತಿದ್ದಾರೆ. ಆದರೆ ಇದರಿಂದ ಆರ್ಥಿಕ ಶಿಸ್ತು ಉಳಿಯತ್ತಾ ತಮಿಳುನಾಡುದು? ಅದರ ಬಜೆಟ್ ಬ್ಯಾಲೆನ್ಸ್ಡ್ ಆಗಿರುತ್ತಾ ಅಥವಾ ಶ್ರೀಮಂತ ರಾಜ್ಯವನ್ನ ಇವರು ಅಕೌಂಟ್ ಖಾಲಿ ಮಾಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸ್ಕೀಮ್ಗಳ ಮಳೆಯನ್ನೇ ಸುರಿಸಿದ್ದಾರೆ. ಫ್ರೀ ಕರೆಂಟ್ ಸೇರಿ ಸಾಕಷ್ಟು ಉಚಿತಗಳ ಘೋಷಣೆಯಾಗಿದೆ. ಜೊತೆಗೆ ಒಂದಿಷ್ಟು ಆಗಲೇಬೇಕಾದ ಕೆಲಸಗಳು, ಮಹಿಳಾ ಸುರಕ್ಷತೆ, ಮಾದಕ ವಸ್ತು ಸೇವನೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಧಾರಗಳನ್ನು ಕೂಡ ತಗೊಂಡಿದ್ದಾರೆ. ಮಹಿಳಾ ಸುರಕ್ಷತೆಗೋಸ್ಕರವೇ ಸಿಂಗಪ್ಪನ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನೋ ಮಹಿಳಾ ಸುರಕ್ಷತಾ ಪಡೆಯನ್ನ ಲಾಂಚ್ ಮಾಡಿದ್ದಾರೆ. 2,500 ಮಹಿಳಾ ಸಿಬ್ಬಂದಿಯನ್ನು ಒಳಗೊಂಡ ಈ ಪಡೆ ನೇರವಾಗಿ CM ಮೇಲ್ವಿಚಾರಣೆಯಲ್ಲಿ ವರ್ಕ್ ಮಾಡ್ತಾ ಇದೆ. ಇನ್ನು ಮಾದಕ ವಸ್ತು ಮತ್ತು ಗ್ಯಾಂಗ್ಗಳ ವಿರುದ್ಧ ಸಮರ ಸಾರಿರೋ ವಿಜಯ್ 65 ಸ್ಪೆಷಲ್ ಸ್ಟಿಂಗ್ ಯೂನಿಟ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರೊಂದಿಗೆ ಶಾಲೆಗಳು, ದೇವಸ್ಥಾನ ಹಾಗೂ ಬಸ್ ಸ್ಟ್ಯಾಂಡ್ ಬಳಿ ಇದ್ದ 717 ಟಾಸ್ಮ್ಯಾಕ್ ಎಣ್ಣೆ ಅಂಗಡಿಗಳನ್ನು, ಸರಾಯ ಅಂಗಡಿಗಳನ್ನು ಬಂದ್ ಮಾಡಿದ್ದಾರೆ.
ಅಷ್ಟೇ ಅಲ್ಲ, ಆರಂಭದಲ್ಲೇ ಹೇಳಿದ ಹಾಗೆ ಹೆವಿ ಉಚಿತಗಳನ್ನು ಕೂಡ ಅನೌನ್ಸ್ ಮಾಡಿ ಕೊಡ್ತಾ ಇದ್ದಾರೆ, ಒಂದಾಗೊಂದು ಲಾಂಚ್ ಮಾಡ್ತಿದ್ದಾರೆ. 6,000 ಕೋಟಿ ರೂಪಾಯಿನಷ್ಟು ಬೆಳೆ ಸಾಲ ಮನ್ನಾ ಮಾಡಿದ್ದಾರೆ. ಅಂದರೆ ಕೃಷಿ ಲೋನ್ ತಗೊಂಡಿರೋರು ಕಟ್ಟದೇ ಬೇಕಾಗಿಲ್ಲ, ಸರ್ಕಾರ ಟ್ಯಾಕ್ಸ್ ಪೇಯರ್ ಮನಿ ಅದನ್ನ ಕಟ್ಟುತ್ತೆ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ. 75,000 ರೂಪಾಯಿವರೆಗಿನ ಸಾಲಗಳಿಗೆ ಸಂಪೂರ್ಣ ಮನ್ನಾ ಮತ್ತು 75,000 ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ 35,000 ರೂಪಾಯಿವರೆಗೆ ಮನ್ನಾ ಮಾಡಲಾಗಿದೆ. ಇದರಿಂದ 14 ಲಕ್ಷಕ್ಕೂ ಅಧಿಕ ರೈತರಿಗೆ ಜಾಕ್ ಪಾಟ್ ಹೊಡೆದಿದೆ. ಇನ್ನು ಗೃಹ ಬಳಕೆಗೆ ಪ್ರತಿ 2 ತಿಂಗಳಿಗೆ 200 ಯೂನಿಟ್ ಕರೆಂಟ್ ಫ್ರೀ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಸೋಷಿಯಲ್ ವೆಲ್ಫೇರ್ ಯೋಜನೆಗಳನ್ನು ನೋಡೋದಾದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟೋ ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರವನ್ನು ಹಾಕಕ್ಕೆ ತಾಯಿ ಮಾಮನ್ ತಂಗ ಮೊದಿರಂ ಯೋಜನೆಗೆ 560 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಬಡ ವಧುವಿಗೆ 8 ಗ್ರಾಂ ಚಿನ್ನದ ನಾಣ್ಯ ಹಾಗೂ ರೇಷ್ಮೆ ಸೀರೆ ಕೊಡೋ ಅಣ್ಣನ್ ಸೀರ್ ಅನ್ನೋ ಯೋಜನೆಗೆ 812 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಮಹಿಳೆಯರು ಮತ್ತು ಟ್ರಾನ್ಸ್ಜೆಂಡರ್ ಅವರಿಗೆ ಸ್ವಾವಲಂಬನೆಗಾಗಿ ವೆಟ್ರಿ ಮಗಳಿರು ಗೋಟ್ ರೇರಿಂಗ್ ಸ್ಕೀಮ್ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ 5 ಆಡು ಅಥವಾ ಕುರಿಗಳನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗಾಗಿ ವೆಟ್ರಿ ಲ್ಯಾಪ್ಟಾಪ್ ಯೋಜನೆ, 12 ಲಕ್ಷ ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಮತ್ತು 1 ಲಕ್ಷ ಯುವಕರಿಗೆ ವಸತಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಇದು ವಿಜಯ್ ಅವರ ಪಾಪ್ಯುಲಾರಿಟಿಯನ್ನು ಸಡನ್ ಆಗಿ ಮೇಲಕ್ಕೆ ತಗೊಂಡು ಹೋಗ್ತಿದೆ. ಆದರೆ ಕ್ವಶನ್ ಏನು ಗೊತ್ತಾ, ಜೂನ್ನಲ್ಲಿ ಬಿಡುಗಡೆಯಾದ ವೈಟ್ ಪೇಪರ್ನಲ್ಲಿ ವಿಜಯ್ ಸರ್ಕಾರ ಆರ್ಥಿಕ ಶಿಸ್ತು ಕಾಪಾಡೋ ಭರವಸೆಯನ್ನು ಕೊಟ್ಟಿತ್ತು. ಈ ಹಿಂದಿನ ಸರ್ಕಾರಗಳು ಸರಿಯಾಗಿ ನಡೆಸಿಲ್ಲ, ದುಡ್ಡೆಲ್ಲ ಖಾಲಿ ಮಾಡಿಕೊಂಡು ಸಾಲ ಮಾಡಿದ್ದಾರೆ ಅನ್ನೋ ಟೀಕೆಯನ್ನು ಮಾಡಿತ್ತು ವಿಜಯ್ ಸರ್ಕಾರ. ಆದರೆ ಈಗ ವಿಜಯ್ ಅವರನ್ನು ಮೀರಿಸುವಂತೆ ನುಗ್ತಾ ಇದ್ದಾರೆ, ಉಚಿತಗಳನ್ನು ತುಂಬಾ ಹೇರ್ಕೊಂಡು ತಮ್ಮ ಗಾಡಿಯಲ್ಲಿ ಹಂಚಕ್ಕೆ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಕೇಳಿದ್ರೆ, ನಾವು ಹೂಡಿಕೆ ತರ್ತೀವಿ, ಇನ್ನಷ್ಟು ರೆವಿನ್ಯೂ ಜನರೇಟ್ ಮಾಡ್ತೀವಿ, ಎಕನಾಮಿಕ್ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತೀವಿ ಸ್ಟೇಟ್ನಲ್ಲಿ, ಮಾಡೋಕ್ಕಾಗತ್ತೆ ದುಡ್ಡಲ್ಲಿ ಅಂತ ಹೇಳಿ ವಿಜಯ್ ಸರ್ಕಾರ ಹೇಳ್ತಾ ಇದೆ. ಬೃಹತ್ ಹೂಡಿಕೆಯನ್ನು ಆಕರ್ಷಿಸ್ತೀವಿ ತಮಿಳುನಾಡಿಗೆ ಅಂತ ಹೇಳ್ತಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಬರೋಬ್ಬರಿ 67,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 97 MOUಗಳಿಗೆ ವಿಜಯ್ ಸರ್ಕಾರ ಸೈನ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ವೆಟ್ರಿ ತಮಿಳುನಾಡು ಇನ್ವೆಸ್ಟ್ಮೆಂಟ್ ಕಾನ್ಕ್ಲೇವ್ 2026 ಮೂಲಕ ಒಟ್ಟು ಹೂಡಿಕೆ ಕಮಿಟ್ಮೆಂಟ್ 1 ಲಕ್ಷ ಕೋಟಿ ಗಡಿ ದಾಟಿದೆ. ಕಂಪನಿಗಳು ತಮಿಳುನಾಡಿನಲ್ಲಿ ಇಷ್ಟು ಹಣ ಹೂಡಿಕೆ ಮಾಡ್ತೀವಿ ಅಂತ ವಿಜಯ್ ಸರ್ಕಾರಕ್ಕೆ ಕಮಿಟ್ ಆಗಿದ್ದಾರೆ. ಹಾಗಂತ ಕಮಿಟ್ ಆಗಿದ್ದೆಲ್ಲ ದುಡ್ಡು ಬಂದುಬಿಡ್ತು, ದುಡ್ಡು ಕೊಟ್ಟಾಯಿತು ಅಂತಲ್ಲ, ಅದು ಇಂಟೆನ್ಷನ್ ಅಷ್ಟೇ. ಅದು ಕಂಪನಿಗಳದ್ದು ಹೇಳುತ್ತೆ. ಎಲ್ಲವರು ಹೆಚ್ಚಿನವರು CM ಕೇಳ್ತಿದ್ದಾರೆ ಅಂತ ಹೇಳಿ ಆಯಿತು ಅಂತ MOU ಸೈನ್ ಹಾಕಿ ಆಮೇಲೆ ತಿರುಗಿನೂ ಕೂಡ ನೋಡೋದಿಲ್ಲ. ಆದರೂ ಕೂಡ ಇದರಲ್ಲಿ ಒಂದು ಕಾಲು ಭಾಗ ಬಂದ್ರೂ ದೊಡ್ಡ ಅಚೀವ್ಮೆಂಟೇ ಅದು. ಈ ನಿಟ್ಟಿನಲ್ಲಿ ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಇನ್ನೂ ಜಾಸ್ತಿ ಕಮಿಟ್ಮೆಂಟ್ ತರ್ತೀವಿ, ಅದರಲ್ಲಿ ಎಷ್ಟಾಗೋದಷ್ಟು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅನ್ನೋದು ವಿಜಯ್ ಸರ್ಕಾರದ ಗುರಿ. ತಮಿಳುನಾಡು ಹಣಕಾಸು ಸಚಿವ N. ಮೇರಿ ವಿಲ್ಸನ್ ಮಂಡಿಸಿದ ಚೊಚ್ಚಲ ಬಜೆಟ್ ತೀವ್ರ ವಿಮರ್ಶೆಗೆ ಗುರಿಯಾಗಿದೆ. ಎಲೆಕ್ಷನ್ ಟೈಮ್ನಲ್ಲಿ ವಿಜಯ್ ಕೊಟ್ಟಿದ್ದ ಪ್ರಮುಖ ಭರವಸೆಗಳಾದ ಮಹಿಳೆಯರಿಗೆ 2,500 ರೂಪಾಯಿ ಮಾಸಿಕ ನೆರವು, ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಸ್ಕೀಮ್, ಫ್ರೀ ಎಲ್ಲ ಇನ್ನೊಂದಷ್ಟಿದ್ದಾವೆ ಅವರು ಅನೌನ್ಸ್ ಮಾಡಿರೋದು, ಕೊಡೋಕ್ಕೆ ಬಾಕಿ ಇರೋದು, ಅದನ್ನ ಬಜೆಟಲ್ಲಿ ಹೇಳಲೇ ಇಲ್ಲ, ಡ್ರಾಪ್ ಮಾಡಿದ್ದಾರೆ. ಅಂದರೆ ಮೊದಲ ಬಜೆಟ್ನಲ್ಲಿ ವಿಜಯ್ ತಮ್ಮ ಎಲ್ಲ ಭರವಸೆಗಳನ್ನು ಈಡೇರಿಸಿಲ್ಲ, ಒಂದಷ್ಟನ್ನು ಪಕ್ಕಕ್ಕೆ ತಳ್ಳಿದ್ದಾರೆ. ಇದೇ ಹೊತ್ತಲ್ಲಿ BJPಯ ಮಾಜಿ ನಾಯಕ, ಇವಾಗ ವಿ ದ ಲೀಡರ್ಸ್ ಅಂತ ಮಾಡಿಕೊಂಡು ಹೊಸ ಪಾರ್ಟಿ ಕಟ್ಟೋಕೆ ರೆಡಿ ಆಗ್ತಿರೋ ಅಣ್ಣಾಮಲೈ ಅವರು TVK ಪಾರ್ಟಿಯ ಲೀಡರ್ಗಳ ಮೇಲೆ ಭ್ರಷ್ಟಾಚಾರದ ನೇರ ಆರೋಪಗಳನ್ನು ಮಾಡಿದ್ದಾರೆ. ವಿಜಯ್ ಮಂತ್ರಿಗಳು ದುಡ್ಡಿಸ್ಕೊಳ್ತಾ ಇದ್ದಾರೆ, ಲಂಚ ತಗೊಳ್ತಾ ಇದ್ದಾರೆ, ನನ್ನ ಹತ್ರ ಆಡಿಯೋ ಎವಿಡೆನ್ಸ್ ಇದೆ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ವಿಜಯ್ ಮೋದಿ ಮಾಡೆಲನ್ನು ಫಾಲೋ ಮಾಡ್ತಿದ್ದಾರೆ. ಮೀಡಿಯಾಗಳ ಹತ್ರ ಇಂಟ್ರಾಕ್ಷನ್ ಮಾಡ್ತಿಲ್ಲ, ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ಅವರು ತಮ್ಮ ಮೇಲಿನ ಟೀಕೆಗಳಿಗೆ ಪ್ರತಿಕ್ರಿಯೆನೂ ಕೊಡ್ತಿಲ್ಲ. 100 ಡೇಸ್ ಆದರೂ ಕೂಡ ಒಂದು ದಿನವೂ ಮಾಧ್ಯಮಗಳೊಂದಿಗೆ ಮುಖ ತೋರಿಸಿ ಅವರು ಮಾತೇ ಆಡಿಲ್ಲ. ಸೊ ವಿಜಯ್ ಮನಸ್ಸಲ್ಲಿ ಏನಿದೆ, ಅವರ ನಾಲೆಜ್ ಲೆವೆಲ್ ಏನು, ಇಂಟೆಲೆಕ್ಚುಯಲ್ ಎಬಿಲಿಟೀಸ್ ಏನು, ಅದು ಕರೆಕ್ಟಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 5 ವರ್ಷ ಕಳೆಯುವಷ್ಟರಲ್ಲಿ ಸ್ವಲ್ಪ ಐಡಿಯಾ ಸಿಗುತ್ತೆ, ಸರ್ಕಾರ ಹೇಗೆ ನಡೆಸಿದ್ರು ಅಂತ ನೋಡಿ ಅವ್ರನ್ನ ಅಳಿಬೋದು. ಬಟ್ ಇವಾಗಲೇ ಗೊತ್ತಾಗ್ತಾ ಇಲ್ಲ ಅದು. ಜೊತೆಗೆ ಅವ್ರ ಸರ್ಕಾರ ದೊಡ್ಡ ಗುರಿಯನ್ನು ಇಟ್ಕೊಂಡಿದೆ, $1.5 ಟ್ರಿಲಿಯನ್ ಆರ್ಥಿಕತೆಯನ್ನು ಮಾಡ್ಕೋಬೇಕು ತಮಿಳುನಾಡು ಅಂತ. ಆದರೆ ಅದನ್ನು ತಲುಪೋಕೆ ಸೂಕ್ತ ಚರ್ಚೆ ಆಗಲಿ, ಕ್ಲಿಯರ್ ರೋಡ್ ಮ್ಯಾಪ್ ಆಗಲಿ ಇನ್ನೂ ಹೊರ ಬಂದಿಲ್ಲ. ಅದು ಹೇಗೆ ಅಚೀವ್ ಮಾಡ್ತಾರೆ ಅಂಥೇಳಿ ಆ ಎಕನಾಮಿಕ್ಸನ್ನು ಬಿಡಿಸಿ ಹೇಳಿಲ್ಲ ವಿಜಯ್ ಅವರು. ಮತ್ತೊಂದು ತಮಿಳುನಾಡಿನಲ್ಲಿ ಮಳೆ ಕೊರತೆಯಾಗಿದೆ. ಕಾವೇರಿ ಡೆಲ್ಟಾ ಭಾಗದಲ್ಲಿ ನೀರಿನ ಅಭಾವ ತುಂಬ ಇದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕದೊಂದಿಗೆ ಗಲಾಟೆ ಇದೆ. ಇದನ್ನೆಲ್ಲ ಶಮನ ಮಾಡೋಕೆ ಕರ್ನಾಟಕ ಮುಖ್ಯಮಂತ್ರಿ ಆಹ್ವಾನದ ಮೇರೆಗೆ ಬೆಂಗಳೂರಿಗೆ ಭೇಟಿ ಕೊಡೋಕೆ ಅವ್ರು ರೆಡಿಯಾಗಿದ್ದರು, ಸೌಹಾರ್ದವಾಗಿ 2 ಕಡೆ ಅವರು ಮಾತಾಡೋಣ ಅಂಥೇಳಿ. ಆದರೆ ಎರಡೂ ಕಡೆ ವಿಪರೀತ ಗಲಾಟೆ ಶುರುವಾಗಿ ಆ ಪ್ರತಿಭಟನೆಗಳ ಕಾರಣಕ್ಕೇನೆ ಈ ಒಂದು ಪ್ರಯತ್ನ ಕೂಡ ಬಿದ್ದು ಹೋಯಿತು. ಇನ್ನೂ ಆಗಿಲ್ಲ ಅದಲ್ಲಿಗೆ. ಇನ್ನೊಂದು ಕಡೆ ಹೊಸ ಹೂಡಿಕೆ ಬಗ್ಗೆ ಮಾತನಾಡ್ತಿರೋ ವಿಜಯ್ ಸರ್ಕಾರಕ್ಕೆ ಇಂಡಸ್ಟ್ರಿಯಲ್ ಸೆಕ್ಟರ್ನಿಂದ ದೊಡ್ಡ ಆಘಾತ ಎದುರಾಗಿದೆ. ಹಲವು ಬೃಹತ್ ಯೋಜನೆಗಳು ತಮಿಳುನಾಡಿನಿಂದ ಕೈತಪ್ಪಿ ಹೊರ ಹೋಗಿವೆ.
ದಕ್ಷಿಣ ಕೊರಿಯಾದ ಪ್ರಸಿದ್ಧ ಪಾದರಕ್ಷೆ ತಯಾರಿಕಾ ಸಂಸ್ಥೆ ಹವಾಸ್ಜೋಂಗ್, ಆಟೋಮೊಬೈಲ್ ದೈತ್ಯ ರಾಯಲ್ ಎನ್ಫೀಲ್ಡ್, ಮಸ್ಗಾಂವ್ ಡಾಕ್ ಮತ್ತು ಹಿಂಡಾಲ್ಕೋ ಕಂಪನಿಗಳು ತಮಿಳುನಾಡಿನಲ್ಲಿ ಹೂಡಿಕೆ ಮಾಡೋದನ್ನು ಕ್ಯಾನ್ಸಲ್ ಮಾಡಿ ಆಂಧ್ರಕ್ಕೆ ಓಡ್ ಹೋಗ್ತಿದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಆಕರ್ಷಿಸ್ತೀವಿ ಅಂತ ಹೇಳೋ ಟೈಮ್ನಲ್ಲಿ ಇಂಥ ಮೇಜರ್ ಪ್ರಾಜೆಕ್ಟ್ಸನ್ನು, ಬಿಗ್ ಬ್ರ್ಯಾಂಡ್ಸನ್ನು ತಮ್ಮಲ್ಲಿ ಉಳಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ವಿಜಯ್ ಬಳಿ ಕೇಳಲಾಗ್ತಾ ಇದೆ. ಸೊ ಸ್ನೇಹಿತರೆ, ನಾವೀಗ ನೋಡಬೇಕು 100 days ಜಸ್ಟ್ ಟ್ರೇಲರ್ ಅಷ್ಟೇ ಅಥವಾ ಫಸ್ಟ್ ಲುಕ್ ಅಷ್ಟೇ. ಇದು ಇನ್ನು 5 ವರ್ಷ ಇದೆ. ನಾವು ವೆಯ್ಟ್ ಮಾಡಿ ನೋಡಬೇಕು ವಿಜಯ್ ಸರ್ಕಾರ ಹೇಗಿರುತ್ತೆ ಅಂಥೇಳಿ. ಕೆಲವರು ಟೀಕೆ ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡೋಕ್ಕೂ ಸ್ಕಿಲ್ ಬೇಕಲ್ಲ, ಇವರು ಹೊಸಬ್ರು, ಇವ್ರ ಪಾರ್ಟಿಯವರೆಲ್ಲ. ವಿಜಯ್ ಮಾಡಿಲ್ಲ ಅಂದರೂ ಅವ್ರ ಪಾರ್ಟಿಲೆಲ್ಲ ಹೊಸಬ್ರು ಇದ್ದಾರೆ, ಅವರಿನ್ನೂ ಕಲ್ತಿಲ್ಲ, ಕಲ್ತ ಮೇಲೆ ಸಿಸ್ಟಮ್ ಅರ್ಥ ಆದಮೇಲೆ ಚೆನ್ನಾಗಿ ತೋಡ್ಕೊಳ್ಳೋಕೆ ಶುರು ಮಾಡ್ತಾರೆ ಅಂಥೇಳಿ ಟೀಕೆ ಮಾಡ್ತಿದ್ದಾರೆ. ಹಂಗಾಗತ್ತಾ? ಅಥವಾ 5 ವರ್ಷಗಳ ಕಾಲವೂ ಕೂಡ ಸಿನಿಮಾ ಥರನೇ ಪೊಲಿಟಿಕಲ್ ಲೈಫಲ್ಲೂ ಕೂಡ ಹೀರೋ ಆಗಿ ವಿಜಯ್ ಮರಿತಾರಾ? ಒಂದು ಹೊಸ ಮಾದರಿಯನ್ನು ದೇಶಕ್ಕೆ ಸೆಟ್ ಮಾಡ್ತಾರಾ? ಅದನ್ನು ನಾವು ನೋಡಬೇಕು. ಆದರೆ ಒಂದು ವಿಚಾರ ಸ್ಪಷ್ಟ, ಸಿನಿಮಾದಲ್ಲಿ ಡೈಲಾಗ್ ತಪ್ಪಿದ್ರೆ, ಸೀನ್ ಸರಿ ಬರದೆ ಹೋದರೆ ರೀಟೇಕ್ ತೊಗೊಳ್ಳೋಕೆ ಅವಕಾಶ ಇರುತ್ತೆ. ಆದರೆ ಪಾಲಿಟಿಕ್ಸ್ನಲ್ಲಿ ತುಂಬ ಡಿಫಿಕಲ್ಟ್, ಸಣ್ಣ ತಪ್ಪು ಕೂಡ ತುಂಬ ದುಬಾರಿ ಆಗ್ಬೋದು. ಇದನ್ನೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಮ್ಮ ಚಾನಲ್ಗೆ ಕೊಡೋ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.